ಅಮ್ಮ ತಾಯೇ ಕಣ್ಣಿಲ್ದು ಕುಂಟಾನಮ್ಮ ಕಾಲಿಲ್ದು ಕುಂಟಾನಪ್ಪ. 5 ರೂಪಾಯಿ ಇದ್ರೆ ಕೊಡಿ ಸರ್. ಅಮ್ಮ ತಾಯಿ ಸರ್ ಒಂದ್ 5 ರೂಪಾಯಿ ಕೊಡಿ ಸರ್. ಸರ್ ಹೋಗಯ್ಯೋ. ಹೋಗಲ್ಲ ಅಮ್ಮ ತಾಯೇ. ಸರ್ ಭಿಕ್ಷೆ ಹಾಕಿ ಸರ್. ಹಾಕಿ ಸರ್. ಚಿಲ್ಡ್ರನ್ ಇಲ್ವಲ್ಲ? ಚಿಲ್ಡ್ರೆ ಇಲ್ವಾ? ಎಷ್ಟು ಬೇಕು ಸರ್? 500 ರೂಪಾಯಿ 1000 ರೂಪಾಯಿಗ? ಕಳ್ಳನ್ ಮಕ್ಳ ಭಿಕ್ಷೆ ಬಿಡೋಗ್ರಿ. ಸರ್ ಭಿಕ್ಷೆ ಬೆಳಿಗ್ಗೆ ಏನ್ ನನ್ ಮಕ್ಳಪ್ಪ, ಯಾವನು ಭಿಕ್ಷೆನೆ ಆಗ್ತಾ ಇಲ್ವಲ್ಲ, ಎಲ್ಲ ಒಡೆಯಕ್ಕೆ ಬರ್ತಾರೆ. ಅಮ್ಮ ತಾಯೇ ಸರ್ ಭಿಕ್ಷೆ ಹಾಕಿ ಸರ್. ಹಾಕಿ ಸರ್. ಏನ್ಲ ಮಾದ ನೀನಾ? ಸರಿಯಾಗಿ ಭಿಕ್ಷೆ ಬೇಡ್ತಾ ಇದ್ಯಾ? ಅಯ್ಯೋ ಏನ್ ಬೇಡದೋ ಏನೋ, ಹೋಗಿ ಹೋಗಿ ಕಿತ್ತೋದ್ ಏರಿಯಾಗ ಹಾಕಿಸ್ಬಿಟ್ಟಿದ್ಯಲ್ಲಯ್ಯ. ಅಣ್ಣಮ್ಮನ್ ದೇವಸ್ಥಾನದ ಹತ್ರನೋ ಆನಂದರಾವ್ ಸರ್ಕಲ್ ಹತ್ರನೋ ಅಟ್ಲೀಸ್ಟ್ ಕಳಾಸ್ಪಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಆದ್ರೂ ನನ್ನನ್ನ ಹಾಕಿಸ್ಬಿಡ್ಬಾರ್ದಾಗಿತ್ತೇನಯ್ಯ. ಆ ಏರಿಯಾ ಎಲ್ಲ ಸಿಗ್ಬೇಕು ಅಂದ್ರೆ ಬೇಜಾನ್ ಇನ್ಫ್ಲುಯೆನ್ಸ್ ಬೇಕು. ಮೊದಲು ಈ ಏರಿಯಾಲಿ ಚೆನ್ನಾಗಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡು, ಆಮೇಲೆ ಬೇಕಾದ್ರೆ ಆ ಏರಿಯಾ ರೆಕಮೆಂಡ್ ಮಾಡ್ತೀನಿ. ಹಂಗಂತೀಯ? ಓಕೆ ಬಾಯ್, ಸಿ ಯು. ಅಯ್ಯ ಏನ್ ಸಿಯದ ಏನ, ಬೆಳಿಗ್ಗೆಯಿಂದ 1 ನಯಾ ಪೈಸೆನು ಸೀತಾ ಇಲ್ವಲ್ಲ. ಅಮ್ಮ ತಾಯೇ ಬೇಗ ಮನೆಗೆ ಹೋಗೋಣ. ಯಾಕೆ? ನಮ್ಮಮ್ಮ ಕಾಯ್ತಿರ್ತಾರೆ. ಅಯ್ಯೋ ಕಾಯ್ತಾ ಇರ್ಲಿ. ಹಲೋ ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಕಣನು. ನೀವು ಮುಂದುವರ್ಸಿ 5 ರೂಪಾಯಿ ಹಾಕ್ಬಿಟ್ಟು ಅದೇ ಮೂಡ್ನಲ್ಲಿ ಮುಂದುವರ್ಸಿ. ಲವರ್ಸ್ ಲವ್ ಮಾಡ್ತಾ ಇದ್ರೆ ಮಧ್ಯೆ ಬಂದು ಭಿಕ್ಷೆ ಬಿಡ್ತೀಯಲ್ಲೋ, ನಾಚಿಕೆ ಆಗಲ್ಲ ನಿನ್ಗೆ? ಹಲೋ ನಾನೇನ್ ಮಾಡಬಾರ್ದು ಕೆಲಸ ಮಾಡ್ಲಿಲ್ವಲ್ಲಣ್ಣ. ರಾಜಕಾರಣಿಗಳು ಜನಗಳ ಹತ್ರ ಓಟ್ ಕೇಳೋದು ಭಿಕ್ಷೆ ಅಲ್ವಾ? ಅಷ್ಟೇ ಯಾಕೆ ನಿಮ್ಮಂತ ಹುಡುಗರು ಇಂಥ ಜಾಗದಲ್ಲಿ ಇಂಥ ಹುಡುಗಿರ ಹತ್ರ ಮುತ್ಕೊಡು ಅಂತ ಕೇಳೋದು ಭಿಕ್ಷೆ ಅಲ್ವಾ? ಹಂಗೆಯ. ಸಾಕು ನೀನ್ ಹೀಗೆ ಬಿಟ್ರೆ ಇನ್ನೂ ಏನೇನೋ ಭಿಕ್ಷೆ ಅಂದ್ಬಿಡ್ತೀಯ. 5 ರೂಪಾಯಿ ಏನು 10 ರೂಪಾಯಿ ಕೊಡ್ತೀನಿ. ಈ ಕಡೆ ಯಾರು ಬರ್ದೇ ಇರೋ ಹಾಗೆ ನೋಡ್ಕೊ. ಅಯ್ಯಯ್ಯೋ ಈ ಕಡೆ ಒಂದ್ ನೊಣ ಕೂಡ ನುಸುಳ್ಬಾರ್ದು ಸರ್, ಹಂಗ್ ನೋಡ್ಕೊತೀನಿ. ನೀವು ಮುಂದುವರ್ಸಿ. ಟಬ್ಗಳಮ್ಮ ಟಬ್ಗ. ಟಬ್ಗ. ಅವ್ನ್ ನನ್ನ ಭಿಕ್ಷಕನ್ ಮಾಡ್ದ, ಇವ್ರು ನನ್ನ ಪಿಪ್ ಕೆಲಸ ಮಾಡಿಸ್ತಾವ್ರೆ. ಅಯ್ಯೋ ಈ ನನ್ ಮಗಂದ್ ಎಷ್ಟು ಭಿಕ್ಷೆ ಬೇಡಿದ್ರು ಬಂದ್ ಕಾಸೆಲ್ಲ ಆ ಪರ್ಕೆ ತಲವನು ಆ ಮುನಿಯನು ಹೊಡ್ಕತಾವ್ರೆ. ಹೆಂಗನ ಮಾಡಿ ಪ್ರೆಸಿಡೆಂಟ್ ಗಿರಿಗೆ ಬಾಂಬ್ ಬಿಟ್ಬಿಡ್ಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್ 1 ರೂಪಿ ಪ್ಲೀಸ್ ಸರ್. ಸರ್ ದಯವಿಟ್ಟು 1 ರೂಪಿ ಪ್ಲೀಸ್. ಸಿಸ್ಟರ್ ಬ್ರದರ್ 1 ರೂಪಿ ಪ್ಲೀಸ್. ಈ ನನ್ ಮಗನ್ ಎತ್ತಿ ಕಟ್ಟಿದ್ರೆ ಆ ಪ್ರೆಸಿಡೆಂಟ್ ಗಿರಿಗೆ ಬಾಂಬ್ ಬಿಕ್ಬೋದು. ನಾಟಿ ಮ್ಯಾನು ಇದೆಲ್ಲ ಮನೇಲೆ ಕೊಡಕ್ಕಾಗಕ್ಕಿಲ್ವಾ? ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಈವ್ನಿಂಗು. ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗು, ಕಿಸ್ಸಿಂಗು, ಎಂಜಾಯಿಂಗು. ಆದ್ರೆ ನಮ್ ಫಾರಿನ್ ಟ್ರಿಪ್ ನೋ ಟೇಕಿಂಗು. ವೈ ಥಿಂಕಿಂಗು? ಅದಕ್ಕೆ ನಾನು ಆಲ್ರೆಡಿ ಹಾಕಿದ್ದೀನಿ ಒಂದು ಪ್ಲಾನಿಂಗು. ಎಸ್ ಡಾರ್ಲಿಂಗ್, ನಾವಿಬ್ರು ತಿರುಪತಿ ಸಂಘದ ಅಕೌಂಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೋಯಿಂಗ್. ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇಡ್ತೀವಿ ಅಂತ ಹೇಳಿ 2 crores ಟೇಕಿಂಗ್. ನಾವಿಬ್ರು ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲಿಂಗ್. ಇಲ್ಲಿ ಎಲ್ರು ನಮಗೋಸ್ಕರ ವೇಟಿಂಗ್. ನಾವಿಬ್ರು ಅಲ್ಲಿ ಮ್ಯಾರೇಜಿಂಗು, ಹನಿಮೂನಿಂಗು, ಪ್ಲಾನಿಂಗು. ಸೂಪರ್ ಪ್ಲಾನಿಂಗು ಡಾರ್ಲಿಂಗು. ಹಾಗಾದ್ರೆ ಇವ್ನು ಸೀಟಿಂದ ಇಳಿಸಕ್ಕೆ ತಕ್ಷಣ ಕರೆಸಲೇಬೇಕು ಒಂದು ಮೀಟಿಂಗು. ಸಾವಿರಾರು ಕೋಟಿ ನುಂಗಿರೋ ರಾಜಕಾರಣಿಗಳೇ ರಾಜೀನಾಮೆ ಕೊಡ್ತಿದ್ದಾಗ ನಾನೇಗ ಕೊಡ್ಬೇಕು? ಏನು ಆಫ್ಟರ್ ಆಲ್ ಜುಜ್ವಿ ಒಂದಿಷ್ಟು ನುಂಗಿದ್ದೀನಿ, ಅದಕ್ಕೆ ರಾಜೀನಾಮೆ ಕೊಡ್ಬೇಕಾ? ಯಾಕೆ ಕೊಡ್ಬೇಕು? ಹಾಗಂತ ನಿನ್ನ ರಾಜೀನಾಮೆ ಕೊಡದೆ ಇದ್ರೆ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡ್ ಯು ಫ್ರಮ್ ಅವರ್ ಸಂಘ. ಲೇ ಜಾಕ್ಸನ್ ನನ್ನ ಮಗನೇ, ಶಿವಾಜಿನಗರ ಬಸ್ ಸ್ಟಾಂಡ್ ಫುಟ್ಪಾತ್ ಮೇಲೆ ಅಮ್ಮ ತಾಯಿ ಅನ್ನೋ ನನ್ನ ಮಗನಿಗೆ ನನ್ನ ಸಂಘ ಕರ್ತಂದು ಸೆಕ್ರೆಟರಿ ಮಾಡಿದವನೇ ನಾನು. ನನ್ನ ಮಗನೇ ನನ್ನ ಸಸ್ಪೆಂಡ್ ಮಾಡ್ತೀಯೇನೋ? ನೋಡ್ತಾ ಇರೋ, ನಿನ್ನನ್ನ ನಾನೇ ಸಸ್ಪೆಂಡ್ ಮಾಡ್ತೀನಿ, ಗೊತ್ತಾಯ್ತಾ? ಎಲ್ಲ ನನ್ನ ಮಗನೇ, ಇವಳು ನನ್ನ ಡೌ. ಇವಳು ಯಾಕೋ ಕರಿತೀಯ? ನಾನ್ ಕರ್ತಿದ್ ನಿನ್ ಶಾಂತಿನಲ್ಲಯ್ಯ. ನನಗೆ ಶಾಂತಿ ಬೇಕು ಅಂತಂದೆ. ಅಂದ್ರೆ ಈ ಮೀಟಿಂಗ್ ನಲ್ಲಿ ನನಗೆ ನೀವೆಲ್ಲ ಶಾಂತಿಯಾಗಿರ್ಬೇಕು ಅಂತಂದೆ. ನೀವೆಲ್ಲ
ನೀವೆಲ್ಲ ರಾಜಕೀಯ ಪುಡಾರಿಗಳ ಕಿತ್ತಾಡ್ತಾ ಇದ್ರೆ ಏನ್ ಪ್ರಯೋಜನ ಹೇಳಿ? ಮುಂದೆ ಏನ್ ಮಾಡ್ಬೇಕು ಅಂತ ಎಲ್ರು ಯೋಚನೆ ಮಾಡಿ ಒಂದು ಮೀಟಿಂಗ್ ಇಡಿ. ನೋ ನೋ ಮೋರ್ ಮೀಟಿಂಗ್, ವಿ ವಾಂಟ್ ಎಲೆಕ್ಷನ್. ಅದೆಲ್ಲ ಆಗಲ್ಲ. ಚುನಾವಣೆ ಬೇಕೇ ಬೇಕು. ಲೇ ತಮ್ಮ, ನಮ್ ದೇಶದಾಗ ಜನಗಳು ಎಲೆಕ್ಷನ್ ನೋಡಿ 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 ಬ್ಯಾಸತ್ ಬಿಟ್ಟವ್ರೆ. ಎಲೆಕ್ಷನ್ ಬೇಡ, ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡೋಣ. ನೋ ಮೋರ್ ಅಡ್ಜಸ್ಟ್ಮೆಂಟ್, ವಿ ವಾಂಟ್ ಎಲೆಕ್ಷನ್. ಹೌದು, ನಮ್ಗೆ ಎಲೆಕ್ಷನ್ ಬೇಕೇ ಬೇಕು. ಗುಡ್ ಮಾದಣ್ಣ ನಮ್ಮ ಅಭ್ಯರ್ಥಿ, ಅವನೇ ನಾವು ನಿಲ್ಸೋದು. Yes, yes. Good Madana is our candidate. Election on 28th. No more talking. This is end of the meeting. Good Madana Jai. Jai. ಗುಡ್ ಮಾರ್ನಿಂಗ್ ಜೆಂಟಲ್ಮೆನ್ಸ್ ಆಫ್ ಮದರ್ ಇಂಡಿಯಾ. ಥ್ಯಾಂಕ್ ಯು. ವೆಲ್ಕಮ್ ಡಾರ್ಲಿಂಗು. ಇವತ್ತು ಫಿಲಂ ಪ್ರೊಡ್ಯೂಸರ್ಸು ಫೈನಾನ್ಸ್ ಕೇಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್ಸ್? ನೀವು ನಮ್ಮ ಹತ್ರನೇ ಫೈನಾನ್ಸ್ಗೆ ಯಾಕೆ ಬಂದಿದ್ದೀರಿ ಅಂತ ಹೇಳ್ತೀರಾ? ಏನ್ ಮಾಡೋದು ಸರ್, ನಮ್ ಪ್ರೊಡ್ಯೂಸರ್ ಪೈಕಿ ಒಬ್ರು ಚಿದಂಬರ ಶೆಟ್ರು ಅಂತ ಇದ್ರು. ಅವ್ರು ಮರ್ಡರ್ ಆದ್ಮೇಲೆ ಗಾಂಧಿನಗರದಲ್ಲಿ ಫೈನಾನ್ಸೇ ಹುಟ್ತಾ ಇಲ್ಲ ಸರ್. ಅದು ಅಲ್ಲದೆ ಈ ಫೈನಾನ್ಸರ್ಸ್ ಎಲ್ಲ ಸಂಘ ಕಟ್ಕೊಂಡು ಏನೇನೋ ರೂಲ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಮಂತ ಒಳ್ಳೆ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಸರ್. ಹೂ ಇಸ್ ದ ಹೀರೋ ಆಫ್ ಯುವರ್ ಫಿಲಂ? ಸರ್ ಅದು ಶೇಷು ಅನ್ನೋರು ಸರ್. ಶೇಷುನ ಹೊಸಬನ್ನ ಹಾಕೊಂಡು ನೀವು ಸಿನಿಮಾ ಮಾಡಿದ್ರೆ ನಮಗಾದ್ರೂ ಈ ಸಂಘ ಇದೆ, ನಿಮಗೆ ಕಾನಿಷ್ಕಾ ಹೋಟ್ಲು ಪುಟ್ಪಾತೆ ಗತಿ. ಸರ್, ಶೇಷು ತುಂಬಾ ಟ್ಯಾಲೆಂಟೆಡ್ ಹೀರೋ, ಅದು ಅಲ್ಲದೆ ಒಳ್ಳೆ ಡಾನ್ಸರ್ ಬೇರೆ. ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಸರ್. ಲೈ, ಅದ್ಯಾರೋ ಶೇಷು ಪಾಶು ಅನ್ನೋರ್ನೆಲ್ಲ ಹೀರೋ ಮಾಡಿದ್ರೆ ನಾನ್ ಸಿಂಗಲ್ ನಯ ಪೈಸನು ಕೊಡೋದಿಲ್ಲ. ಅದ್ಯಾರೋ ಹೆಣ್ಣು ಮಕ್ಕಳ ಕರಳಿಗೆ ಕತ್ತರಿ ಹಾಕಿ ಸೆಂಟಿಮೆಂಟಲ್ ಕತೆಗೆ ತುಂಬಾ ಹೆಸರುವಾಸಿಯಾಗಿದಾರಂತಲ್ಲ ರೈಟರು. ಯಾರ್ ನನ್ ಬೆಣ್ಣೆ ಅದು ರೈಟರು? ಮಿಸ್ಟರ್ ಅಜಯ್ ಕುಮಾರ್ ಅಂತ. ಅಜಯ್ ಕುಮಾರ್ ರೀ, ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಸಿ ಒಳ್ಳೆ ಕತೆ ಬರ್ಸಿ. ಫಸ್ಟ್ ಅಜಯ್ ಕುಮಾರ್ ಪಿ ಎನ್ ಹುಡ್ಕೋ. ನೋಡ್ರಿ, ನೀವು ಪಿಕ್ಚರ್ ಮಾಡೋದೇ ಆದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡ್ರಿ, 2 ಕೋಟಿ ರೂಪಾಯಿ ಇಲ್ಲ, 4 ಕೋಟಿ ರೂಪಾಯಿ ಅಣ್ಣ ಅವ್ರಿಗೆ ಕೊಡಿ. ನೀವು ಅವ್ರ ಕಾಲ್ ಶೀಟನ್ನ ತಂದಿದ್ದೆ ಆದ್ರೆ ನಾನು 15 ಕೋಟಿ ರೂಪಾಯಿ ಫೈನಾನ್ಸ್ ಕೊಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಅದು ವಿತೌಟ್ ಇಂಟ್ರೆಸ್ಟ್. ಏನಂತೀರ ನನ್ನ ಆತ್ಮೀಯ ಭಿಕ್ಷಕರೇ? ಸರ್, ಅಣ್ಣವ್ರ ಕಾಲ್ ಶೀಟ್ ನಮ್ಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಸರ್. ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡೋಕ್ ಆಗೋದಿಲ್ಲ ಸರ್. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಂದ ನಿಮಗೆ ಫೈನಾನ್ಸ್ ಸಿಕ್ಕೋದಿಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಅಯ್ಯಯ್ಯೋ, ಹಾಗನ್ಬೇಡಿ ಸರ್. ಅಣ್ಣವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಾದ್ರೂ ಕಾಲ್ ಶೀಟ್ ತರ್ತೀನಿ ಸರ್. ಮೊದ್ಲು ಆ ಕೆಲಸ ಮಾಡಿ, ದಯವಿಟ್ಟು ಫೈನಾನ್ಸ್ ಮಾಡಿ ಸರ್. ಹಾಗೆ ನಮ್ ಬೆಣ್ಣೆಗೊಂದು ಒಳ್ಳೆ ರೋಲ್ ಕೊಡಿ. ಥ್ಯಾಂಕ್ ಯು ಸರ್. ನೋಡಿದ್ರ ಸರ್, ತಿರುಪೆ ಎತ್ತು ನನ್ನ ಮಕ್ಕಳೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆ ಕೊಟ್ಟವ್ರೆ ನೋಡಿ. ಕಸ್ಪರ್ಕೆ ತಲೆಯವನೇ, ಪೊಲೀಸ್ನವ್ರನ್ನ ಯಾಕ ಕರ್ಕೊಂಬಂದೆ? ನೀನ್ ತಿಥಿ ಮಾಡ. ಯಾರು ಇವರೆಲ್ಲ? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ನನ್ನ ಮಗನೇ, ತಿರುಪೆ ಎತ್ತೋದೇ ಒಂದು ಆಫೀಸ್, ಅದರಲ್ಲಿ ಸಂಘ ಬೇರೆ ಕಟ್ಕೊಂಡಿದ್ದೀರಾ. ಅದಕ್ಕೆ ನೀನು ಒಬ್ಬ ಪ್ರೆಸಿಡೆಂಟ್. ಏನ್ ನೋಡ್ತಾ ಇದ್ದೀರಾ? ಎಲ್ಲರನ್ನು ಒತ್ತು ಒಳಗಡೆ ಹಾಕ್ರು. ನನ್ಗೆ ಹೋಮ್ ಮಿನಿಸ್ಟರ್ ಗೊತ್ತಾ? ಹೌದಾ? ನನ್ಗೆ ಪ್ರೈಮ್ ಮಿನಿಸ್ಟರ್ ಗೊತ್ತಾ? ಸರ್ ಬಿಟ್ಬಿಡಿ ಸರ್, ಭಿಕ್ಷೆ ಎತ್ಕೊಂಡು ಬದುಕತೀನಿ. ಭಿಕ್ಷೆ ಬೇಡೋದೇ ಬಿಟ್ಬಿಡ್ತೀಯ ನೀನು. ಬಾ ಸರ್, ಬಿಟ್ಬಿಡಿ ಸರ್, ಬಾರೋ, ಎಳ್ಕೊಳ್ಳೋ ನಿನ್ ಬೆಣ್ಣೆನ. ಬಾರಿ.